ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಂಖ್ಯೆಗಳು ಅನ್ನೋ ಒಂದು ಪದಗಳ ಪರಿಚಯ ನಿಮ್ಗಿದೆ, ಹೌದಾ? ಸೊ ಹಾಗೇನೆ ಸಂಖ್ಯೆಯ ವಿಧಗಳು ಅನ್ನೋದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಂಡಿದ್ದೀರಾ. ಸಂಖ್ಯೆಗಳನ್ನ ವಿಧಗಳಾಗಿ ನಾವು ಮಾಡಿದ್ದೇವೆ. ನಾವು ನೀವು ಹಿಂದಿನ ತರಗತಿಯಲ್ಲಿ ಓದ್ಕೊಂಡು ಬಂದಿದ್ದೀರಾ, ಹೌದಲ್ಲ? ಸೊ ಯಾವ್ಯಾವ ವಿಧಗಳು ಅಂತ ಹೇಳಿಕ್ಕಾಗುತ್ತಾ? ಹೇಳಿ ನೋಡೋಣ. ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು. ನೀವೆಲ್ಲ ತಿಳ್ಕೊಂಡು ಬಂದಿದ್ದೀರಲ್ಲ? ಆರನೇ ತರಗತಿಯಲ್ಲೇ ಓದ್ಕೊಂಡು ಬಂದಿದ್ದೀರಲ್ಲ? ಹಾಗಾದ್ರೆ ಹೇಳಿ, ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು? ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆ ಎನ್ನುವರು. ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು. ಎಣಿಕೆಯ ಸಂಖ್ಯೆಗಳು ಅಂದ್ರೆ ಎಲ್ಲಿ ನಾವು ಬಳಕೆ ಮಾಡ್ತೇವೆ? ನಿತ್ಯ ಜೀವನದಲ್ಲಿ ಬಳಕೆ ಮಾಡ್ತೇವೆ. ಸಿಂಚನ ಆಟ ಆಡಕ್ಕೆ ಹೇಳಿನ. ಎಣಿಕೆಯ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೇವೆ. ಸೊ ನಿಮಗೆ ಗೊತ್ತಿರುವ ಹಾಗೆ ನೀವು ಯಾವುದೇ ಅಂಗಡಿಗೆ ಹೋಗ್ಲಿ ಅಥವಾ ಯಾವುದೇ ಬಸ್ಸಿಗೆ ಹತ್ಲಿ, ನಮಗೆ ದುಡ್ಡು ಬೇಕು, ಅವ್ರು ಹೇಳಿರೋಷ್ಟು ನಾವು ದುಡ್ಡನ್ನ ಕೊಟ್ಬಿಟ್ಟು ನಾವು ಬರ್ಬೇಕಾಗುತ್ತೆ. ಒಂದು ನೋಟ್ಬುಕ್ ತಗೊಳಕ್ಕೂ 50 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೊಡ್ಬೇಕು, 10 ರೂಪಾಯಿ ಕೇಳಿದ್ರೆ 10 ರೂಪಾಯಿ. ಸೊ ನಾವಲ್ಲಿ 100 ರುಪೀಸ್ ತಗೊಂಡೋಗಿರ್ತೀವಿ, ಅದನ್ನ 100 ಕೊಟ್ಬಿಡ್ತೀರಾ? ಎಣಿಕೆ ಮಾಡಿ ನೀವು ಎಷ್ಟು ಅವ್ರಿಗೆ ಕೊಡ್ಬೇಕು ಅಷ್ಟು ಕೊಡ್ತೀರಾ. ಈ ರೀತಿ ನಮ್ಮ ನಿತ್ಯ ಜೀವನದಲ್ಲಿ ಅಂದ್ರೆ ಎಣಿಕೆಯ ಸಂಖ್ಯೆಗಳನ್ನ ನಾವೇನಂತ ಹೇಳ್ತೇವೆ? ಸ್ವಾಭಾವಿಕ ಸಂಖ್ಯೆಗಳು. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಓದ್ಕೊಂಡು ಬಂದಿದ್ದೀರಾ ಅವರೆಲ್ಲವುದನ್ನು. ಸೊ ಸ್ವಾಭಾವಿಕ ಸಂಖ್ಯೆಗಳು. ಸೊ ಈ ಸ್ವಾಭಾವಿಕ ಸಂಖ್ಯೆಗಳು ಆರಂಭ ಆಗೋದು ಯಾವುದರಿಂದ? ಸೊ 1, 2, 3, 4 ಇತ್ಯಾದಿ. ಸೊ ಈ ಡಾಟೆಡ್ ಲೈನ್ಸ್ ಏನ್ ಹೇಳುತ್ತೆ? ಮುಂದುವರಿಯುತ್ತೆ. ಇನ್ನೂ ಸಂಖ್ಯೆಗಳು ಮುಂದುವರಿಯುತ್ತೆ. ಎಲ್ಲಿವರೆಗೆ ಮುಂದುವರಿಯುತ್ತೆ ಗೊತ್ತಿಲ್ಲ, ಅದು ಸುಮ್ಮನೆ ಮುಂದುವರಿತಾನೆ ಹೋಗುತ್ತೆ. ಸೊ ನಿಮಗೆ ಗೊತ್ತಿರುವ ಹಾಗೆ ಸ್ವಾಭಾವಿಕ ಸಂಖ್ಯೆಗಳನ್ನ ಯಾವ ಅಕ್ಷರದಿಂದ ಗುರುತಿಸ್ತೇವೆ? ಎನ್ನಿಂದ ಯಾಕೆ ಗುರುತಿಸ್ತೇವೆ ನೋಡಿ. ನಾವು ಇಂಗ್ಲಿಷ್ ಆಲ್ಫಾಬೆಟಿಕ್ ಲೆಟರ್, ಕ್ಯಾಪಿಟಲ್ ಲೆಟರ್ ಎನ್ನಿಂದ ಗುರುತಿಸ್ತೇವೆ, ಹೌದಾ? ಯಾಕೆ ಎನ್ನಿಂದಲೇ ಗುರುತಿಸ್ತೇವೆ? ಎನ್ನಂದ್ರೆ ಏನು? ಎನ್ನಂದ್ರೆ ನ್ಯಾಚುರಲ್ ನಂಬರ್ಸ್. ನಾವು ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೇವಪ್ಪ? ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೇವೆ. ಹಾಗಾಗಿ ಅದರ ಮೊದಲನೇ ಅಕ್ಷರ ಯಾವುದು? ಹಾಗಾಗಿ ಅದನ್ನ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಯಾವ್ದ್ರಿಂದ ಗುರುತಿಸ್ತೇವೆ? ಕ್ಯಾಪಿಟಲ್ ಲೆಟರ್ ಎನ್. ಓಕೆ. ಸೊ ನಿಮಗೆ ಗೊತ್ತಿರುವ ಹಾಗೆ ಇವುಗಳನ್ನ ನಾವು ಎಣಿಕೆಯ ಸಂಖ್ಯೆಗಳು ಅಂತ ಹೇಳ್ತೇವೆ. ಸೊ ನಿಮಗೆ ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ನಂತರ ಮುಂದೆ ಬರುವಂತಹ ಇನ್ನೊಂದು ಸಂಖ್ಯೆಯ ವಿಧ ಯಾವುದು ಹೇಳ್ತೀರಾ? ಸಂಖ್ಯೆ. ಯಾವುದು? ಪೂರ್ಣ ಸಂಖ್ಯೆ. ಸೊ ನಾವು ಮುಂದೆ ಇನ್ನೊಂದು ನೋಡೋದಾದ್ರೆ ಎರಡನೇ ಸಂಖ್ಯಾಗಣ ಯಾವುದದು? ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯಾಗಣ. ಸೊ ಇದು ಗೊತ್ತಾ? ಯಾವ ಅಕ್ಷರದಿಂದ ಗುರುತಿಸ್ತೇವೆ? ಸೊ ನಾವು W ಅಕ್ಷರದಿಂದ ಗುರುತಿಸ್ತೇವೆ. ಸೊ ಪೂರ್ಣ ಸಂಖ್ಯಾಗಣ ಅಂದ್ರೆ ಏನು? ಇದರಲ್ಲಿ ಯಾವ್ಯಾವ ಸಂಖ್ಯೆಗಳು ಸೊ ನೋಡಿ, ಒಂದಿಷ್ಟು ವ್ಯತ್ಯಾಸ ಇರುತ್ತೆ. ಸ್ವಾಭಾವಿಕ ಸಂಖ್ಯೆಗೂ ಪೂರ್ಣ ಸಂಖ್ಯೆಗೂ ಒಂದಿಷ್ಟು ವ್ಯತ್ಯಾಸ ಇರುತ್ತೆ. ಸೊ ಹಾಗಾದ್ರೆ ಪೂರ್ಣ ಸಂಖ್ಯಾಗಣ ಆರಂಭ ಆಗೋದು ಯಾವ ಸಂಖ್ಯೆಯಿಂದ? ಆರಂಭಗೊಂಡ್ಬಿಟ್ಟು ಯಾವ್ದು ಸೇರ್ಕೊಳ್ತಾ ಇದೆ ಇಲ್ಲಿ? ಸ್ವಾಭಾವಿಕ ಸಂಖ್ಯೆಗಳು ಕೂಡ ಸೇರ್ಕೊಳ್ಳುತ್ತೆ, ಹೌದಾ? ಸೊನ್ನೆಗೊಳಗೊಂಡಂತಹ ಹಾಗೂ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನ ಒಟ್ಟಾಗಿ ಹೇಳೋದಾದ್ರೆ ಅವುಗಳನ್ನ ಏನಂತ ಕರೀತಾರಪ್ಪ? ಸಂಖ್ಯಾಗಣ. ಇದನ್ನ W ಅಕ್ಷರದಿಂದ ಸೂಚಿಸ್ತೇವೆ ಅಂತ ಹೇಳಿದ್ರಲ್ವಾ? ಯಾಕೆ W ದಿಂದ ಸೂಚಿಸ್ತೇವೆ ಹೇಳ್ತೀರಾ? ಇದನ್ನ ನಾವೇನಂತ ಕರೆಯೋಣ? ಇಂಗ್ಲಿಷ್ ಅಲ್ಲಿ ನಾವೇನನ್ನ ಹೋಲ್ ನಂಬರ್ಸ್ ಅಂತ ಹೇಳ್ತೇವೆ. ನೋಡಿ, ನಾವು ಮ್ಯಾಥಮೆಟಿಕ್ಸ್ ನಲ್ಲಿ ಕನ್ನಡ ಅಕ್ಷರವನ್ನ ಜೊತೆಲೆ ಇಂಗ್ಲಿಷ್ ಅದಕ್ಕೆ ಏನ ಹೇಳ್ತೀವಿ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಮುಂದೆ PUC ಅಲ್ಲೆಲ್ಲ ನೀವು ಇಂಗ್ಲಿಷ್ ಅಲ್ಲಿ ಓದ್ಬೇಕಾಗುತ್ತೆ. ಹಾಗಾಗಿ ನಾವೇನು ಓದಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಾದ್ರೆ ಸೊ ಯು ರಿಮೆಂಬರ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ. ಓಕೆ ಓಕೆ. ಸೊ ನಾವು ಹೇಳ್ತೀವಿ ಸೊನ್ನೆಯನ್ನೊಳಗೊಂಡಂತ ಎಲ್ಲ ಸ್ವಾಭಾವಿಕ ಸಂಖ್ಯಾಗಣವನ್ನ ನಾವೇನಂತ ಹೇಳೋಣ?
ಪೂರ್ಣ ಸಂಖ್ಯಾಗಣ. ಸೊ ಹಾಗಾದ್ರೆ ಮುಂದುವರೆದು ಪೂರ್ಣ ಸಂಖ್ಯೆಯ ನಂತರ ಬರುವಂತ ಸಂಖ್ಯಾಗಣ ಯಾವ್ದು ಹೇಳ್ತೀರಾ? ಪೂರ್ಣಾಂಕಗಳು. ವೆರಿ ಗುಡ್. ನೀವು ಓದ್ಕೊಂಡ್ ಬಂದಿದ್ದೀರಲ್ಲ ಆಲ್ರೆಡಿ? Yes, Yes. ಪೂರ್ಣಾಂಕಗಳು. ಈ ಪೂರ್ಣಾಂಕಗಳು ಅಂದ್ರೆ ಏನು? ಪೂರ್ಣ ಯಾವ ಅಕ್ಷರದಿಂದ ಗುರುತಿಸೋಣ? ಸೊನ್ನೆಯನ್ನು ಒಳಗೊಂಡ ಎಲ್ಲ ಧನ ಮತ್ತು ಪೂರ್ಣ. Stand. ಸೊನ್ನೆಯನ್ನು ಒಳಗೊಂಡ ಎಲ್ಲ ಧನಾತ್ಮಕ ಮತ್ತು ಋಣಾತ್ಮಕಗಳಿಗೆ. ಎಸ್. ನೋಡಿ, ಸೊನ್ನೆನೊಳಗೊಂಡಂತಹ ಇಲ್ಲಿ ಅಬ್ಸರ್ವ್ ಮಾಡಿ ಎಲ್ಲರೂ. ಇಲ್ಲಿ ಸೊನ್ನೆ ಇರುತ್ತೆ, ಅದ್ರ ಜೊತೆ ಧನ ಪೂರ್ಣ ಸಂಖ್ಯೆಗಳಿರುತ್ತೆ. ಓಕೆ, ಇದರ ಜೊತೆ ಋಣ ಸಂಖ್ಯೆಗಳನ್ನು ಸೇರ್ಬಿಟ್ಟು ಒಟ್ಟಾಗಿ ನಾವೇನಂತ ಹೇಳ್ತಾರಪ್ಪ? ಪೂರ್ಣಾಂಕಗಳು. ಅರ್ಥ ಆಗ್ತಿದೆ ಅಲ್ಲ? Yes, miss. ಸೊ ಸೊನ್ನೆಯನ್ನೊಳಗೊಂಡ ಎಲ್ಲ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನ ಒಟ್ಟಾಗಿ ನಾವೇನಂತ ಕರೆಯೋಣ? ಪೂರ್ಣಾಂಕಗಳು. ಅರ್ಥ ಆಗ್ತಿದೆ? Yes, miss. ಹಾಗಾದ್ರೆ ಹೇಳಿ, ಇದನ್ನ ಯಾವ ಅಕ್ಷರದಿಂದ ಗುರುತಿಸೋಣ? Z. ಅಥವಾ I. ಎಂಬ ಅಕ್ಷರದಿಂದ ಗುರುತಿಸೋಣ. ಹೌದಾ? Yes. ಸೊ ನಿಮಗೆ ಗೊತ್ತಿದೆ, ನೀವು ಓದ್ಕೊಂಡು ಬಂದಿದ್ದೀರಾ. ಇದಕ್ಕೆ ಒಂದು ಸಂಕೇತ ಸೂಚನೆ ಏನಪ್ಪಾ ಅಂದ್ರೆ Z ಅಥವಾ I. ಯಾಕೆ ನಾವು Z ಅನ್ನ ಬಳಕೆ ಮಾಡ್ತೇವೆ? ಯಾಕೆ I ಎಂಬ ಅಕ್ಷರದಿಂದ ಗುರುತಿಸ್ತೇವೆ ಹೇಳ್ತೀರಾ? I ಅಂದ್ರೆ ಏನಲ್ಲಿ? ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ಇಂಟಿಜರ್ಸ್ ಅಂತ ಕರಿತೇವೆ. ಏನಂತೇವೆ? ಇಂಟಿಜರ್ಸ್. ಸೊ ಇಂಗ್ಲಿಷ್ ಅಲ್ಲಿ ಏನಂತ ಹೇಳೋಣ? ಇಂಟಿಜರ್ಸ್. ಆದ್ರೆ ಇಲ್ಲಿ ಇನ್ನೊಂದು ಅಕ್ಷರ ಇದೆ, Z. Z ಅಂದ್ರೆ ಏನು? ಯಾರಾದ್ರೂ ಗೊತ್ತಾ? Z ಅಂದ್ರೆ ಏನು? Z ಅನ್ನೋದು ಒಂದು ಗ್ರೀಕ್ ವರ್ಡ್ ಅಲ್ಲಿ ಬರುವಂತ ಝಲನ್ ವರ್ಡ್ ಅನ್ನ ಮೊದಲ ಅಕ್ಷರ. ಏನು ಇದು? ಒಂದು ಗ್ರೀಕ್ ZHA ಝಲೆನ್. ಇದು ಒಂದು ಗ್ರೀಕ್ ಪದ. ಇದು ಒಂದು ಗ್ರೀಕ್ ಪದ. ಇದನ್ನ ಇಂಗ್ಲಿಷ್ ಅಲ್ಲಿ ಝಲನ್ ಅಂದ್ರೆ, ಗ್ರೀಕ್ ಅಲ್ಲಿ ಏನಂತೇವೆ? ಝಲೆನ್. ಝಲೆನ್ ಅಂದ್ರೆ ಏನು? ಝಲೆನ್ ಅಂದ್ರೆ ಯೇಸು. ಝಲೆನ್ ಅಂದ್ರೆ ಏನು? ಯೇಸು. ಸೊ ಇದು ಒಂದು ಗ್ರೀಕ್ ಪದದ ಮೊದಲನೇ ಅಕ್ಷರ ಯಾವ್ದಾಗಿದೆ? Z ಆಗಿದೆ. ಸೊ ಹಾಗಾಗಿ ಇದನ್ನ ಯಾವ ಅಕ್ಷರದಿಂದ ಗುರುತಿಸ್ತೇವೆ? ಪೂರ್ಣಾಂಕಗಳನ್ನ ಇದನ್ನು ಗುರುತಿಸ್ತೇವೆ. ಹಾಗೇನೆ ಇನ್ನೊಂದು ಅಕ್ಷರ ಯಾವುದು? I. I ಅಂದ್ರೆ ಏನು? ಇಂಟಿಜರ್ಸ್. ಏನಂತೀವಿ? Integers. ಸೊ I ಅಂದ್ರೆ ಇಂಟಿಜರ್ಸ್. Z ಅಂದ್ರೆ ಝಲೆನ್. ಇದು ಒಂದು ಗ್ರೀಕ್ ಪದ. ಗ್ರೀಕ್ ಪದದ ಮೊದಲ ಅಕ್ಷರ Z ಆಗಿರೋದ್ರಿಂದ ಅದನ್ನ Z ಅಥವಾ I ಎಂಬ ಅಕ್ಷರದಿಂದ ನಾವು ಸೂಚಿಸ್ತೇವೆ. ಸೊ ನಿಮಗೆ ಗೊತ್ತಾಗಿರ್ಬೋದು, ಈ ಪೂರ್ಣಾಂಕಗಳ ಗಣದಲ್ಲಿ ಎಲ್ಲ ಸೇರ್ಕೊಂಡಿರುತ್ತೆ. ಸೊನ್ನೆಯನ್ನೊಳಗೊಂಡ ಎಲ್ಲ ಧನ ಸಂಖ್ಯೆಗಳು ಮತ್ತೆ ಋಣ ಸಂಖ್ಯೆಗಳು ಕೂಡ ಸೇರ್ಕೊಂಡಿರುತ್ತೆ. ಹೌದಲ್ಲ? ಸೊ ನಿಮಗೆ ಇಷ್ಟು ಅಂದ್ರೆ ಮೊದಲನೇದು ಯಾವುದು? ಮೊದಲನೇ ಸಂಖ್ಯಾಗಣ ಯಾವುದು? ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆಗಳು ಯಾವ ಅಕ್ಷರದಿಂದ ಗುರುತಿಸ್ತೇವೆ? N. ಸೊ ಇದು ಪ್ರಾರಂಭ ಆಗೋದು ಯಾವ್ದ್ರಿಂದ? ಒಂದರಿಂದ. 1, 2, 3, 4 ಎಕ್ಸೆಟ್ರಾ. ಸೊ ನಂತರ ಬರುವಂತ ಎರಡನೇ ಸಂಖ್ಯಾಗಣ ಯಾವ್ದಾಗಿದೆ? ಪೂರ್ಣ ಸಂಖ್ಯಾಗಣ. ಪೂರ್ಣ ಸಂಖ್ಯಾಗಣವನ್ನ ಯಾವ ಅಕ್ಷರದಿಂದ ಗುರುತಿಸ್ತೇವೆ? W. ಸೊ ಇಲ್ಲಿ ಯಾವ ಅಕ್ಷರ, ಯಾವ ಸಂಖ್ಯೆಯಿಂದ ಪ್ರಾರಂಭ ಆಗುತ್ತೆ? ಸೊನ್ನೆ. ಸೊನ್ನೆ ಮತ್ತು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನ ಒಳಗೊಂಡಂತ ಗಣವನ್ನ ಏನಂತೇವೆ? ಪೂರ್ಣ ಸಂಖ್ಯಾಗಣ. ನಂತರ ಬರುವಂತ ಮೂರನೇ ಸಂಖ್ಯಾಗಣ ಯಾವ್ದಾಗಿದೆ? ಪೂರ್ಣಾಂಕಗಳು. ಇದನ್ನ ಯಾವ ಅಕ್ಷರದಿಂದ ಗುರುತಿಸ್ತೇವೆ? Z. ಓಕೆ. ಸೊ ಇಲ್ಲಿ ಪೂರ್ಣಾಂಕಗಳ ಗಣದಲ್ಲಿ ಯಾವ್ಯಾವ ಅಂಕಿಗಳು ಬರುತ್ತೆ? ಧನ ಪೂರ್ಣಾಂಕ, ಋಣ ಪೂರ್ಣಾಂಕ. ಜೊತೆಗೆ ಸೊನ್ನೆ. ಸೊ ಇವೆಲ್ಲವನ್ನ ಒಟ್ಟಾಗಿ ನಾವು ಏನಂತೇವೆ? ಸಂಖ್ಯೆಗಳ ವಿಧಗಳು ಅಂತ ಹೇಳ್ತೇವೆ. ಸೊ ಮಕ್ಕಳ ಇಲ್ಲೆಲ್ಲ ಗಮನಿಸಬೇಕು. ಸೊ ಇಲ್ಲಿ ನಿಮಗೆ ಒಂದು ಸಂಖ್ಯಾಗಣ ಕಾಣಿಸ್ತಿದೆ ಅಲ್ವಾ? ಸೊ ಇದು ಯಾವ ಸಂಖ್ಯಾಗಣ ಹೇಳ್ತೀರಾ? ಸ್ವಾಭಾವಿಕ ಸಂಖ್ಯಾಗಣ. ಸೊ ನೋಡಿ ಇಲ್ಲಿ n ಇದೆ ಅಲ್ವಾ? ಸೊ ಇಲ್ಲಿ 1, 2, 3, 4 ಇವೆಲ್ಲವುಗಳನ್ನು ಏನಂತ ಕರಿತೇವೆ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ನೆಕ್ಸ್ಟ್ ಇನ್ನೊಂದು ಈಗ ಹೇಳ್ತೀರಾ, ಇದು ಯಾವ ಸಂಖ್ಯಾಗಣ? ಪೂರ್ಣ ಸಂಖ್ಯಾಗಣ. ಸೊ ಪೂರ್ಣ ಸಂಖ್ಯಾಗಣದಲ್ಲಿ ಯಾವ
ಸಂಖ್ಯೆ ಬಂದಿದೆ ಮೊದಲು ಸೊನ್ನೆ. 0, ನೆಕ್ಸ್ಟ್ 1, 2, 3 ಎಕ್ಸೆಟ್ರಾ. ಇದು ಯಾವ ಅಕ್ಷರದಿಂದ ಗುರುತಿಸ್ತೇವೆ? ಸೊ ನಮಗೆ ಗೊತ್ತಿರ್ಬೋದು, ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಗೆ, ಒಂದು ಅಂಕದ ಪ್ರಶ್ನೆಯಾಗಿ ಕೇಳ್ಬಿಟ್ಟು ಕೇಳೋದಾದ್ರೆ ಏನ್ ಕೇಳ್ತಾರೆ ಅಂದ್ರೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಏನ್ ಆನ್ಸರ್? ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವ್ದಾಗಿದೆ? ಸೊನ್ನೆ. ಸೊ ನಂತರ ನೀವು ಈಗ ತಾನೇ ಓದಿದೀರಾ, ಮೂರನೇ ಸಂಖ್ಯಾಗಣ ಯಾವುದು? ಪೂರ್ಣಾಂಕಗಳ ಗಣ. ಇಲ್ಲಿ ಗಮನಿಸಬೇಕೆಲ್ಲರೂ, ಪೂರ್ಣಾಂಕಗಳ ಗಣದಲ್ಲಿ ಏನೇನಿದೆ ನೋಡಿ. ಝಡ್ ಅಥವಾ ಐ ಇಂದ ಗುರುತಿಸ್ತೇವೆ. ಇದರಲ್ಲಿ ಎಲ್ಲ ಸೊನ್ನೆ ಮತ್ತು ಧನ ಸಂಖ್ಯೆಗಳು ಮತ್ತೆ ಯಾವುದಿದೆ? ಋಣ ಸಂಖ್ಯೆಗಳು. ಇವುಗಳನ್ನ ಒಟ್ಟಾಗಿ ನಾವೇನಂತ ಕರಿತೇವೆ? ಪೂರ್ಣಾಂಕಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ವಿದ್ಯಾರ್ಥಿಗಳ ಎಲ್ಲರೂ ಮುಂದೆ ನೋಡಿ, ಇಲ್ಲಿ ನಾನು ಒಂದು ಪ್ರಾಬ್ಲಮ್ ಬರ್ದಿದ್ದೇನೆ. ಇದು ಏನಕ್ಕೆ ಉದಾಹರಣೆ ಆಗುತ್ತೆ ಅಂತ ಹೇಳ್ತೀರಾ? x = 3 ಅಂತ ಇದೆ. ಹಾಗಾದ್ರೆ ಇದೇನು? ಭಾಗಲಬ್ಧ ಸಂಖ್ಯೆಗಳ ಉದಾಹರಣೆ. ಮೇಡಮ್, ಅಲ್ಲಿ ಈಕ್ವಲ್ಸ್ ಇದೆ ಅಂದ್ರೆ ಇದು ಒಂದು ಸಮೀಕರಣ ಅಂತ ಹೇಳಿದೆ ಅಲ್ವಾ? ಈಕ್ವಲ್ಸ್ ಇದೆ ಅಂದ್ರೆ ಏನಿದು? ಸಮೀಕರಣ. ಒಪ್ಕೋತೀರಾ? Yes, miss. ಸಮೀಕರಣವನ್ನ ಬಿಡಿಸಿ ಅಂದಾಗ ಹೇಗ್ ಮಾಡ್ತೀರಾ? ಇದನ್ನ ಬಿಡಿಸಿ ಅಂತ ಕೊಟ್ಟಪ್ಪ. ಬಿಡಿಸಿ ಅನ್ನೋದ್ರ ಅರ್ಥ ಏನು? x ನ ಬೆಲೆಯನ್ನ ಕಂಡುಹಿಡಿಯಿರಿ. ಹೌದಾ? ಸೊ ಹಾಗಾದ್ರೆ x ನ ಬೆಲೆ ಕಂಡುಹಿಡಿಯಿರಿ. ಹೇಳಿ. x = 3/2. ನಿಮಗೆ ಗೊತ್ತಿದೆ ಅಲ್ಲ? ಸೊ x ಬೆಲೆ ಬೇಕು ಅಂದಾಗ ಈಕ್ವಲ್ಸ್ ಮುಂದೆ 3 ಇದೆ, ಸೊ 3 ಬರುತ್ತೆ. x ನ ಸಹಗುಣಕ 2 ಆಗಿರೋದ್ರಿಂದ ಆ ಸಹಗುಣಕ ಛೇದಕ್ಕೆ ಬರ್ತಾ ಇದೆ. ಸೊ ಹಾಗಾದ್ರೆ x ನ ಬೆಲೆ ಏನಪ್ಪಾ? 3/2. x ನ ಬೆಲೆ ಏನಾಗುತ್ತೆ? 3/2. ಇನ್ನೊಂದು ಉದಾಹರಣೆ ತಗೊಳ್ಳೋಣ ಈಗ. 5x + 7 = 0. ಇದು ಕೂಡ ಒಂದು ಸಮೀಕರಣಕ್ಕೆ ಉದಾಹರಣೆ, ಹೌದಾ? Yes, miss. ಸೊ ಇಲ್ಲಿ ಕೂಡ x ನ ಬೆಲೆಯನ್ನ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿತೀರಾ? ಹೇಳಿ. ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಹೆಂಗ್ ಮೈನಸ್ ಮಾಡ್ಬೇಕು? ಅಲ್ಲಮ್ಮ, ನಾನು x ನ ಬೆಲೆ ಕಂಡುಹಿಡಿಯಬೇಕಲ್ವಾ? x ನ ಸಹಗುಣಕ 5x ಇದೆ. ಸೊ 5x = ಈ +7 ಈ ಕಡೆ ಬಂದ್ರೆ ಏನಾಗುತ್ತೆ? -7. -7 ಆಗುತ್ತೆ. x ನ ಬೆಲೆ ಏನಾಗುತ್ತೆ ನೋಡಿ ಈಗ? -7/5. -7/5. ಹೌದಾ? ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ x ನ ಬೆಲೆ ಏನಿದೆ? 3/2. ಇಲ್ಲಿ x ನ ಬೆಲೆ ಏನಿದೆ? -7/5. ನೋಡಿ, 3/2 ಮತ್ತು -7/5 ನಾವೀಗ ಓದಿರುವಂತಹ ಎನ್ನಲ್ಲಿದೆನಾ? ಎನ್ನಲ್ಲಿ ಸ್ವಾಭಾವಿಕ ಸಂಖ್ಯಾಗಣದಲ್ಲಿದೆನಾ? ಇಲ್ಲ miss. ಡಬ್ಲ್ಯೂದಲ್ಲಿದೆನಾ? ಇಲ್ಲ miss. ಹಾಗೇನೆ ಪೂರ್ಣಾಂಕ z ಅಲ್ಲಿದೆನಾ? ಇಲ್ಲ miss. ಎಲ್ಲ ಧನ ಮತ್ತು ಋಣ ಸಂಖ್ಯೆಗಳಲ್ವಾಗಿ ಬರೋದು? Yes, miss. ಹಾಗಾದ್ರೆ ಇವೆಂತ ಸಂಖ್ಯೆಗಳು ಅಂತ ಹೇಳಿಕ್ಕಾಗುತ್ತಾ? ಎಂತ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು. ಅಂದ್ರೆ ನಾವು ಓದಿರುವಂತ ಈ 3 ಸಂಖ್ಯಾಗಣದಲ್ಲಿ ಈ ರೀತಿಯ ಸಂಖ್ಯೆಗಳು ಬಂದಿಲ್ಲ. ಇದಕ್ಕೆ ನಾವು ಇನ್ನೊಂದು ಹೆಸರನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದೇ ಯಾವುದೋ? ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಹೇಳಿ, ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು? ವೆರಿ ಗುಡ್. ಸೊ ಯಾವ ಸಂಖ್ಯೆಗಳನ್ನ p/q ರೂಪದಲ್ಲಿ ವ್ಯಕ್ತಪಡಿಸ್ತೇವೋ ಅಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ? ಭಾಗಲಬ್ಧ ಸಂಖ್ಯೆಗಳು. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, p/q ರೂಪದಲ್ಲಿ ಇದೆನಾ? ಇಲ್ಲಿ ಇದೆನಾ? -7/5 ಕೂಡ ಯಾವ ರೂಪದಲ್ಲಿದೆ? ರೂಪದಲ್ಲಿದೆ. ನೋಡಿ, ಈ p/q ರೂಪದಲ್ಲಿರುವಂತಹ ಸಂಖ್ಯೆಗಳು ಎಲ್ಲಿಂದ ತಗೊಂಡಿದ್ದೀವಿ
ಬಿಲಾಂಗ್ಸ್ ಟು ಝೆಡ್. ಸೊ ಒನ್ ಮೋರ್ ಕಂಡೀಷನ್, ಇಲ್ಲಿ ಮತ್ತೆ ಒಂದು ಕಂಡೀಷನ್ ಇದೆ. ದಿಸ್ ಡಿನಾಮಿನೇಟರ್ ಕ್ಯೂ ಏನಿದೆ, ಕ್ಯೂ ಏನಾಗಿರಬಾರ್ದು, ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. Not is equal to 0. ಇಲ್ಲಿ 0 ಆಗಿರಬಾರ್ದು. 0 ಆದ್ರೆ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ. ಏನಾದ್ರು ಈ 3/2 ಬದಲಿ 3/0 ಅಂತ ತಗೊಳ್ಳೋಣ. 3/0 ಅಂದ್ರೆ ಅದರ ಬೆಲೆ ಏನು ಹೇಳ್ತೀರಾ? ನೋಡಿ, 3/0ಗೆ ಯಾವುದೇ ಬೆಲೆ ಹೇಳಿಕ್ ಬರಲ್ಲ. ಸೊ ಯಾವುದೇ ಉತ್ತರ ಇಲ್ಲ ನಮಗೆ. ಸೊ ಹಾಗಾಗಿ ಅದನ್ನ ಏನಂತ ಹೇಳ್ತೀವಿ, ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಮತ್ತೆ ಕರೀತೇವೆ Not defined. ಸೊ ಇದನ್ನ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. 3/0 ಅಂದ್ರೇನು, ನಾಟ್ ಡಿಫೈನ್ಡ್ ಅಂದ್ರೆ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ, ಉತ್ತರಿಸಲಿಕ್ಕೆ ಸಾಧ್ಯವಿಲ್ಲ. ಹೌದಾ? ಸೊ ಇಂತಹ ಸಂಖ್ಯೆಗಳು, ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಕ್ಯೂ ಬೆಲೆ ಏನಾಗಿರಬಾರ್ದು, 0 ಆಗಿರಬಾರದು. 0 ಆಗಿರಲೇಬಾರ್ದು. ಹಾಗಾಗಿ ಅದು ಕಂಡೀಷನ್, ಅದು ಡಿನಾಮಿನೇಟರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಹಾಗೆ ಮತ್ತೊಂದು ಕಂಡೀಷನ್ ಇದೆ, ಏನಪ್ಪಾ ಅದು ಅಂದ್ರೆ, ಅಬ್ಸರ್ವ್ ಮಾಡಿ, ಮಾಸಾಹ ಪಿ ಕ್ಯೂಗಳ ಮಾಸಾಹ ಏನಾಗಿರ್ಬೇಕು, 1 ಆಗಿರ್ಬೇಕು. ಪಿ ಕ್ಯೂಗಳ ಮಾಸ ಏನಾಗಿರ್ಬೇಕು, 1 ಆಗಿರ್ಬೇಕು. ಅಂತ ಎಲ್ಲ ಸಂಖ್ಯೆಗಳನ್ನ ನಾವು ಒಂದು ಗಣವಾಗಿ ಗುರುತಿಸ್ತೇವೆ. ಅದನ್ನ ನಾವು ಯಾವ ಗಣ ಅಂತೀವಿ, ಕ್ಯೂ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲರೂ ಗಮನ ಇಟ್ಟು ಕೇಳಬೇಕು. ನೀವು ಆಲ್ರೆಡಿ ಹೇಳಿದ್ರಿ 3/2 p/q ರೂಪದಲ್ಲಿರುತ್ತೆ, -7/5 ಕೂಡ p/q ರೂಪದಲ್ಲಿದೆ. ಈ ರೀತಿ p/q ರೂಪದಲ್ಲಿರುವಂತಹ ಸಂಖ್ಯೆಗಳನ್ನ ಏನಂತ ಕರಿತೇವೆ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೇವೆ ಅಂತ ಹೇಳಿದ್ರಿ. ಅದನ್ನ ನಾವು ಮುಂದುವರೆದು ನೋಡಿದಾಗ ಕೆಲವೊಂದು ನಿಬಂಧನೆಗಳಿರುತ್ತೆ. ಎಲ್ಲ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಲ್ಲ, ಹೌದಾ? ಸೊ ಅಲ್ಲಿ ನಿಬಂಧನೆಗಳು ಏನಪ್ಪಾ ಹಾಗಾದ್ರೆ ಅಂದ್ರೆ, ಈ ಪಿ ಕ್ಯೂಗಳು ಝೆಡ್ ಅಲ್ಲಿ ಇರುತ್ತೆ. ನೀವು ಒಪ್ಕೊಂಡಿದ್ದೀರಲ್ವಾ, 1, 2, 3 ಮೈನಸ್ ಸಂಖ್ಯೆಗಳು ಎಲ್ಲ ಝೆಡ್ ಇಂದ ತಗೊಂಡಿದ್ದೀರಲ್ವಾ? ಎಸ್. ಅದಾದ್ಮೇಲೆ ಡಿನಾಮಿನೇಟರ್ ಕ್ಯೂ ಏನಾಗಿರಬಾರ್ದು, 0 ಆಗಿರಬಾರ್ದು. ನೀವು ಒಪ್ಕೊಂಡ್ರಲ್ಲ. ಸಪೋಸ್ ಏನಾದ್ರು 0 ಆಯ್ತಪ್ಪ, ಛೇದ 0 ಆಯ್ತು ಅಂದ್ರೆ ಅದನ್ನ ಉತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಗಣಿತದಲ್ಲಿ ಕೆಲವೊಂದನ್ನ ಉತ್ತರಿಸ್ಲಿಕ್ಕೆ ಬರಲ್ಲ, ಅದ್ರಲ್ಲಿ ಇದು ಕೂಡ ಒಂದು. ಸೊ ಹಾಗಾಗಿ ಅದನ್ನ ಏನಂತ ಹೇಳ್ತೀವಿ, ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಹಾಗಾಗಿ ಕಂಡೀಷನ್ ಏನ್ ಹೇಳ್ತಾ ಇದೆ, ಡಿನಾಮಿನೇಟರ್ ಕ್ಯೂ ನಾಟ್ ಈಕ್ವಲ್ ಟು 0 ಮತ್ತು ಮಾಸ ಆಫ್ ಪಿ ಕ್ಯೂ ಈಕ್ವಲ್ ಟು ಏನಾಗಿದೆ, 1 ಆಗಿದೆ. ಸೊ ಹಾಗಾದ್ರೆ ಮಿಸ್ ಇದೆ ಮಿಸ್, ಮಾಸ ಅಂದ್ರೆ ಏನು ಮಿಸ್ ಅಂತ ನೀವು ಕೇಳ್ಬೋದು ಅಲ್ವಾ? ಕೇಳ್ತೀರಲ್ಲ, ಏನು ಮಾಸ? ಸೊ ನೀವು ಕೆಲವೊಂದು ಉದಾಹರಣೆಗಳನ್ನ ಹೇಳ್ತೀರಾ, ಹಾಗಾದ್ರೆ ಒಂದೆರಡು 3 ಉದಾಹರಣೆಗಳನ್ನ ಹೇಳ್ತೀರಾ ಭಾಗಲಬ್ಧ ಸಂಖ್ಯೆಗಳಿಗೆ? ಹೇಳಿ ನೋಡೋಣ. 5/8. ಓಕೆ, ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಬೇರೆ ಬೇರೆ ಉದಾಹರಣೆ. 4/3. ವೆರಿ ಗುಡ್. ನೆಕ್ಸ್ಟ್ 7/5. 7/5. ಈ ಕಡೆ ಬೈ ಸೈಡ್ ಇದೆ 8/3. ನೆಕ್ಸ್ಟ್ 8/6. 8/6. ನೆಕ್ಸ್ಟ್ ಇನ್ನೊಂದೇನು, 7/6. 7/6. 2/8. ಹೌದಲ್ಲ? ಸೊ ಇವೆಲ್ಲವೂ ಯಾವ ರೂಪದಲ್ಲಿ ಇದಾವಪ್ಪ, p/q ರೂಪದಲ್ಲಿ ಇದೆಯಲ್ಲ. ಸೊ ಹಾಗಾಗಿ ಇವೆಲ್ಲವುಗಳನ್ನ ಏನಂತ ಕರೀತೇವೆ, ಭಾಗಲಬ್ಧ ಸಂಖ್ಯೆಗಳು. ಕ್ಯೂ ಎಂಬ ಅಕ್ಷರದಿಂದ ಗುರುತಿಸ್ತೇವೆ ಅಂತ ಹೇಳಿದ್ವಿ, ಹೌದಾ? ಹಾಗಾದ್ರೆ ನಮ್ಮ ಕಂಡೀಷನ್ ಎಲ್ಲ ಓಕೆ ಆಗುತ್ತಾ ನೋಡೋಣ. 5/8 ಇವೆಲ್ಲವನ್ನು ಗಮನಿಸಿದಾಗ
ಸಿಗುತ್ತಾ ಅಲ್ಲಿ? ಇಲ್ಲ. 8/6 ಸಾಮಾನ್ಯ ಅಪವರ್ತನವನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಯಾವ್ದಿದೆ? ವೆರಿ ಗುಡ್. ಇಲ್ಲಿ ನೋಡಿ, ಸಾಮಾನ್ಯ ಅಪವರ್ತನ ಏನಾಗಿದೆ ಇಲ್ಲಿ? 2. ಸೊ ಹಾಗಾದ್ರೆ 8/3 ಏನಿದೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಯಾಕಾಗಲ್ಲ? ಜಾಣಿ, ಮಾಸನ ಒಂದಾಗಿರ್ಬೇಕು. ಬಟ್ ಇವುಗಳ ಮಾಸ ಏನಾಗಿದೆ? 2. ಇವುಗಳ ಮಾಸ ಏನಾಗಿದೆ? 2. ಸೊ ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಇಲ್ಲಿ ಗಮನಿಸೋಣ, 7/6 ಇದೆ. ಇವುಗಳಲ್ಲಿ ಸಾಮಾನ್ಯ ಅಪವರ್ತನೆ ಯಾವುದು ಸಿಗುತ್ತಾ ನೋಡಿ? ಒಂದು ಬಿಟ್ಟ 2/8 ಯಾವ್ದಿದೆ ಸಾಮಾನ್ಯ ಅಪವರ್ತನ? 2 ಇದೆ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದಾಗ ಈ 2/8 ಕೂಡ ಮತ್ತೆ 8/6 ಕೂಡ ಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕೆ ಅಂದ್ರೆ ಈ ಒಂದು ಕಂಡೀಷನ್ ಅನ್ನ ಅದು ತಗೊಳ್ತಾ ಇಲ್ಲ. ಮಾಸ PQ ಎಷ್ಟಿರಬೇಕು? 1 ಬಟ್ ಇಲ್ಲಿ ಮಾಸ ಏನಾಗ್ತಿದೆ? 8 ಮತ್ತು 6ರ ಮಾಸ ಏನಾಗ್ತಿದೆ? 2/8ರ ಮಾಸ ಏನಾಗ್ತಿದೆ? 2. ಹಾಗಾಗಿ ಈ ಕಂಡೀಷನ್ ಅಂದ್ರೆ ಈ ನಿಬಂಧನೆಗೆ ಇದು ಒಳಪಡ್ತಾ ಇಲ್ಲ. ಹಾಗಾಗಿ ಇವೆರಡೂ ಕೂಡ ಭಾಗಲಬ್ಧ ಸಂಖ್ಯೆ ಅಲ್ಲ. ಸೊ ಹಾಗಾಗಿ ನಾವು ಇವುಗಳನ್ನ, ಹಾಗಾದ್ರೆ ಇವೆಂತ ಸಂಖ್ಯೆಗಳು? ಮಿಸ್ ನೀವು ಹೇಳಿದಿರಿ PQ ರೂಪದಲ್ಲಿದೆ. ಸೊ ಹೇಳಿ ಮಿಸ್, ಇವೆಂತ ಸಂಖ್ಯೆಗಳು? ಹೇಳ್ತೀರಾ ಎಂತ ಸಂಖ್ಯೆಗಳು? ಭಾಗಲಬ್ಧ ಅಲ್ಲ ಅಂದ್ರೆ ಅವನ್ನ ಎಂತ ಸಂಖ್ಯೆಗಳು ಅಂತ ಕರೀಬಹುದು? ಎಂತ ನಾವು ಹಿಂದೆ ಓದ್ಕೊಂಡ್ ಬಂದಿದ್ದೀವಿ. ಈ ತರ ಸಂಖ್ಯೆಗಳನ್ನ ಏನಂತೇವೆ? ಭಿನ್ನ ರಾಶಿಗಳು. ಹೌದಲ್ಲ? ಓದಿದಿರಲ್ಲ ಭಿನ್ನ ರಾಶಿ ಸಂಖ್ಯೆಗಳು? ಸೊ ಅದು ಭಾಗಲಬ್ಧ ಆಗದೆ ಇದ್ರು ಕೂಡ ಅವೆಂತ ಸಂಖ್ಯೆಗಳು? ಭಿನ್ನ ರಾಶಿ ಸಂಖ್ಯೆಗಳು. ನೋಡಿ, ನೀವು ಇಲ್ಲಿ ಕ್ಯೂ ಎಂಬ ಅಕ್ಷರದಿಂದ ನಾವು ಗುರುತಿಸ್ತಾ ಇದ್ದೇವಲ್ವಾ? ಕ್ಯೂ ಅಂದ್ರೆ ಇಲ್ಲಿ ಕೋಶೆಂಟ್ ಅಂತ. ಕೋಶೆಂಟ್ ಅಂದ್ರೆ ನಾವು ಅನುಪಾತ ಅಂತ ಇದೆಯಲ್ವಾ ಕನ್ನಡದಲ್ಲಿ. ಸೊ ಈ ಅನುಪಾತ ಏನಿದೆ ಇದನ್ನ ಕೋಶೆಂಟ್ ಎಂಬ ಕ್ಯೂ ಎಂಬ ಅಕ್ಷರದಿಂದ ಗುರುತಿಸೋ ಉದ್ದೇಶನೇ ಆ ಕಾರಣಕ್ಕೆ ಇದನ್ನೇನಂತೀವಿ? ಕೋಶೆಂಟ್. ಸೊ ಹಾಗಾಗಿ ಇವೆಂತ ಸಂಖ್ಯೆಗಳಾಗುತ್ತೆ? ಭಿನ್ನ ರಾಶಿ ಸಂಖ್ಯೆಗಳು. ಅಂದ್ರೆ ಅನುಪಾತ ಅಂದ್ರೆ ಗೊತ್ತಿದೆ, 2:3 ಅಂದ್ರೆ ಹೇಳ್ತೀರಾ ಹೇಗೆ ಬರೀತೀವಿ ಅಂತ? 2:3 ಅಂದ್ರೆ ಹೇಗೆ ಬರೀತೀವಿ? ಸೊ ಹಾಗಾದ್ರೆ 8/6 2/8 ಅನ್ನೋದು ಎಂತ ಸಂಖ್ಯೆಗಳಾಗುತ್ತೆ? ಭಿನ್ನ ರಾಶಿ ಸಂಖ್ಯೆಗಳು. ಸೊ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇದಕ್ಕೊಂದು ಡೆಫಿನೇಷನ್ ಬರೆಯೋಣ. ಸೊ ಭಾಗಲಬ್ಧ ಸಂಖ್ಯೆ ಅಲ್ಲ, ಒಂದು ಸಂಖ್ಯೆ ಎಸ್ ಅನ್ನು ಭಾಗಲಬ್ಧ ಸಂಖ್ಯೆ ಎಂದಾಗ ಆ ಸಂಖ್ಯೆಗಳು P/Q ರೂಪದಲ್ಲಿ ವ್ಯಕ್ತಪಡಿಸಿ PQಗಳು ಪೂರ್ಣಾಂಕಗಳು Q not equal to 0 ಮತ್ತು ಮಾಸ P, Q equal to 1 ಆಗಿರುತ್ತದೆ. ಸೊ ಇಂತಹ ಸಂಖ್ಯೆಗಳನ್ನು ಏನಂತ ಕರೀತೇವೆ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರೀತೇವೆ. ಸೊ ವಿದ್ಯಾರ್ಥಿಗಳಿಗೆ ನಿಮ್ಗೆ ಅರ್ಥ ಆಗಿರ್ಬೋದಲ್ಲ? ಭಾಗಲಬ್ಧ ಸಂಖ್ಯೆಗಳು ಅಂದ ತಕ್ಷಣ ಅದು ಯಾವ ರೂಪದಲ್ಲಿ ಇರಬೇಕು? P/Q ಇರಬೇಕು. PQಗಳನ್ನ ಎಲ್ಲಿಂದ ತಗೊಂಡಿರ್ತೇವೆ? ಸೊ ನೋಡಿ, ನಿಮ್ಗೆ ಈ ಸಿಂಬಲ್ ನ ಅರ್ಥ ಗೊತ್ತಿದೆಯಲ್ಲ? ಸೊ ನೋಡಿ, ಹಿಂದೆ ಕೇಳಿದ್ರ ಇದನ್ನ? ಒಂದು ಸಿ ಬರೆದು ಮಧ್ಯದಲ್ಲಿ ಒಂದು ಗೆರೆ ಬರೆದ್ರೆ ಇದನ್ನ ನಾವು ಬಿಲಾಂಗ್ಸ್ ಅಂತ ಕರೀತೇವೆ. ಕನ್ನಡದಲ್ಲಿ ಇದನ್ನ ಸೇರಿದೆ. ಏನು ಓದ್ಬೇಕು ಹೇಳ್ತೀರಾ ಎಲ್ಲರೂ? ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳು ಇದನ್ನು
ಕ್ಯೂಗಳು ಈ ಕ್ಯೂಗಳು Z ಅಲ್ಲಿ ಸೇರಿದೆ. Z ಅಲ್ಲಿ ಸೇರಿದೆ. ಕ್ಯೂ ನಾಟ್ ಈಕ್ವಲ್ ಟು 0 ಕ್ಯೂ ನಾಟ್ ಈಕ್ವಲ್ ಟು 0 ಅಂದ್ರೆ ಛೇದ 0 ಆಗಿರಬಾರದು. ಮತ್ತು ಮಾಸ ಆಫ್ ಪಿ ಕ್ಯೂ ಈಕ್ವಲ್ ಟು ಮಾಸ ಪಿ ಕ್ಯೂ ಈಕ್ವಲ್ ಟು 1 ಆಗಿರಬೇಕು. 1 ಆಗಿರಬೇಕು. ಹಾಗಾದ್ರೆ ಇದನ್ನ ಡೆಫಿನೇಷನ್ ಅಲ್ಲಿ ಹೇಳೋದಾದ್ರೆ ನಾನು ಹೇಳ್ಕೊಟ್ಟಾಗಿರ್ಬೇಕು. ಒಂದು ಸಂಖ್ಯೆ ಎಸ್ ಅನ್ನು ಒಂದು ಸಂಖ್ಯೆ S ಅನ್ನು ಭಾಗಲಬ್ಧ ಸಂಖ್ಯೆ ಎಂದಾಗ ಭಾಗಲಬ್ಧ ಸಂಖ್ಯೆ ಎಂದಾಗ ಆ ಸಂಖ್ಯೆಗಳು ಆ ಸಂಖ್ಯೆಗಳು ಪಿ ಡಿವೈಡೆಡ್ ಬೈ ಕ್ಯೂ ರೂಪದಲ್ಲಿ P ಡಿವೈಡ್ ಬೈ Q ರೂಪದಲ್ಲಿ ವ್ಯಕ್ತಪಡಿಸಿ ಪಿ ಕ್ಯೂಗಳು ಕ್ಯೂಗಳು ಪೂರ್ಣಾಂಕಗಳು. ಪೂರ್ಣಾಂಕಗಳು ಕ್ಯೂ ನಾಟ್ ಈಕ್ವಲ್ ಟು 0 Q ನಾಟ್ ಈಕ್ವಲ್ ಟು 0 ಮಾಸ ಆಫ್ ಪಿ ಕ್ಯೂ ಈಕ್ವಲ್ ಟು ಮಾಸ ಪಿ ಕ್ಯೂ ಈಕ್ವಲ್ ಟು 1 ಆಗಿರುತ್ತದೆ. 1 ಆಗಿರುತ್ತದೆ. ಇಂತಹ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಉದಾಹರಣೆಗಳನ್ನೆಲ್ಲ ನೋಡಿದೀರಾ. ಹಾಗೆ ಕ್ಯೂ ಅಂತ ಯಾಕೆ ಕರೀತೇವೆ ಅಂತ ನಿಮಗೆ ಗೊತ್ತಾಗಿದೆ, ಹೌದಲ್ವಾ? ಓಕೆ. ವಿದ್ಯಾರ್ಥಿಗಳೇ, ಇದನ್ನ ನಾವು ನಕ್ಷೆ ರೂಪದಲ್ಲಿ ಹೇಗೆ ಗುರುತಿಸಬಹುದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಮೊದಲು ನಾವು ನೋಡಿರುವಂತಹ ಸಂಖ್ಯಾಗಣವನ್ನ ನಾವು ಒಂದು ವೃತ್ತಾಕಾರದಲ್ಲಿ ಬರ್ಕೊಳ್ಳೋಣ. ಇದನ್ನ ಏನಂತ ಹೇಳ್ತೇವಲ್ವಾ? ಏನಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಅಂದ್ರೆ 1 2 3 ಸ್ಟಾರ್ಟ್ ಆಗುತ್ತಲ್ವಾ? ಸೊ ನೆಕ್ಸ್ಟ್ ಬರುವಂತ ಸಂಖ್ಯಾಗಣ ಯಾವ್ದಾಗಿರುತ್ತಪ್ಪ? ಪೂರ್ಣ ಸಂಖ್ಯಾಗಣವನ್ನ ಯಾವ ಅಕ್ಷರದಿಂದ ಗುರುತಿಸ್ತೇವೆ? ಸೊ W ಅಂದ್ರೆ ಅದರಲ್ಲಿ ಯಾವ ಸೇರ್ಕೊಳ್ಳುತ್ತೆ? 0 ಸೇರ್ಕೊಳ್ಳುತ್ತೆ. ಅದರ ನಂತರ ಬರುವಂತ ಸಂಖ್ಯಾಗಣ ಯಾವ್ದಾಗಿರುತ್ತೆ? ಪೂರ್ಣಾಂಕ. ಅದನ್ನು ಯಾವ ಅಕ್ಷರದಿಂದ ಗುರುತಿಸ್ತೇವೆ? ಸೊ ಇದರಲ್ಲಿ ಏನ್ ಸೇರ್ಕೊಳ್ಳುತ್ತೆ? 0 ಧನ ಪೂರ್ಣಾಂಕ ಮತ್ತೆ ಪೂರ್ಣ ಸಂಖ್ಯೆಗಳೆಲ್ಲ ಸೇರ್ಕೊಳ್ಳುತ್ತಲ್ವಾ? ಸೊ ಇದರ ನಂತರ ಬರುವಂತ ಸಂಖ್ಯಾಗಣವನ್ನ ಏನಂತ ಹೇಳ್ತೇವೆ? ಭಾಗಲಬ್ಧ ಸಂಖ್ಯೆಗಳು. ಓಕೆ. ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ಅಕ್ಷರದಿಂದ ಗುರುತಿಸ್ತೇವೆ? ಸೊ ಇದರಲ್ಲಿ ಯಾವ ರೂಪದಲ್ಲಿ ಇರುತ್ತೆ ಸಂಖ್ಯೆಗಳು? Q ರೂಪದಲ್ಲಿ. P ಡಿವೈಡೆಡ್ ಬೈ 3/2 ಮೈನಸ್ 7/3. ಸೊ ಮೈನಸ್ ತಗೋಬೋದಾ? 1/2 ಇವೆಲ್ಲವೂ ಎಂತ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು. ಸೊ ಇದನ್ನ ನಾವು ಅಂದ್ರೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟಿಜರ್ಸ್, ಕ್ಯೂಬ್. ಸೊ ಇವೆಲ್ಲವನ್ನ ಒಟ್ಟಾಗಿ ನಾವು ಏನಂತ ಕರೀತೇವೆ? ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಈ n ಅನ್ನೋದು ಈ ಹೋಲ್ ನಂಬರ್ ಏನಿದ್ದಾರೆ ಆ ಹೋಲ್ ನಂಬರ್ ನ ಸಬ್ಸೆಟ್ ಆಗುತ್ತೆ. ಸೊ ಈ ಒಂದು ಸಿಂಬಲ್ ಏನ್ ಹೇಳುತ್ತೆ ನೋಡಿ, ಬರೀ ಸಿ ಅಂತ ಬರೀತೀವಲ್ಲ, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ? ಸಬ್ಸೆಟ್ ಅಂತೀವಿ. ಸಬ್ಸೆಟ್ ಅಂದ್ರೆ ಉಪಗಣ. ಏನದ್ರ ಅರ್ಥ? ಉಪಗಣ. ಅಂದ್ರೆ n ಅನ್ನೋದು W ನ ಉಪಗಣ, ಈ W Z ನ ಉಪಗಣ. ಇಟ್ ಈಸ್ ದ ಸಬ್ಸೆಟ್ ಆಫ್ Z. ಈ Z ಅನ್ನೋದು ಉಪಗಣ ಆಗಿದೆ. ಯಾವುದರ ಉಪಗಣ? Q ಉಪಗಣ. ಅಂದ್ರೆ ಇವೆಲ್ಲವೂ N, W, Z ಇವೆಲ್ಲವೂ ಯಾವುದರಲ್ಲಿರುತ್ತೆ? Q ಅಲ್ಲಿರುತ್ತೆ. ಒಟ್ಟಾಗಿ ನಾವು ಇದನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೇವೆ. ಇದನ್ನ ನಾವು ವೆನ್ ನಕ್ಷೆಯಿಂದ ನಾವು ಇದನ್ನ ಗುರುತಿಸಬಹುದು. ಬರೋಣ ನೋಡಿ. ವರ್ಷಿತಾ ಭಾಗಲಬ್ಧ ಸಂಖ್ಯೆಗಳ ವೆನ್ ನಕ್ಷೆಯನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಇಲ್ಲಿ ಎಲ್ಲ ಗಮನಿಸ್ತಾ ಇದ್ದೀರಿ, ಕಾಣಿಸ್ತಿದೆ ಎಲ್ಲರಿಗೂ? ಇಲ್ಲಿ ನೋಡಿ, ಎನ್ ಇದೆ, ಎನ್ ಅಲ್ಲಿ 1 2 3 ಎಕ್ಸೆಟ್ರಾ ಇದೆ. ನೆಕ್ಸ್ಟ್ ಡಬ್ಲ್ಯೂ, ಡಬ್ಲ್ಯೂದಲ್ಲಿ ಯಾವ ಸೇರ್ಕೊಂಡಿದೆ? 0. ನೆಕ್ಸ್ಟ್ ಡಬ್ಲ್ಯೂ ನಂತರ ಬರುವಂತ ಸಂಖ್ಯಾಗಣ Z ಇದೆ. Z ನಂತರ ಬರುವಂತ ಸಂಖ್ಯಾಗಣ ಯಾವ್ದಾಗಿದೆ? Q. ಸೊ ಇವೆಲ್ಲವೂ 1/2 5/1 ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳಲ್ಲ. ಸೊ ಇವೆಲ್ಲವುಗಳ ನಕ್ಷೆಯನ್ನ ನಾವು ವೆನ್ ನಕ್ಷೆ ರೂಪದಲ್ಲಿ ಏನ್ ಮಾಡಿದ್ದೇವೆ? ಗುರುತಿಸಿದ್ದೇವೆ. ಸೊ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಾಳೆ ನೀವೆಲ್ಲ ಈ ನಕ್ಷೆಗಣವನ್ನು ಬರ್ಕೊಂಡ್ ಬರ್ತೀರಲ್ಲ? ಇವತ್ತಿಗೆ ಕ್ಲಾಸ್ ಮುಗಿಸಲ್ವಾ? ಓಕೆ.